ಒಂದು ಕ್ಷಣ ಯೋಚಿಸಿ. ನಿಮ್ಮ ಮನೆಯ ಬಾಗಿಲು ಒಂದು ಕೇವಲ ಒಂದು ಪ್ರವೇಶ ದ್ವಾರವಲ್ಲ, ಅದು ನಿಮ್ಮ ಕುಟುಂಬದ ಗುರುತು. ಆ ಬಾಗಿಲಿನ ಮೇಲೆ ಅಂಟಿಸಲಾದ ಒಂದು ಸಣ್ಣ ಸ್ಟಿಕ್ಕರ್ ನಮ್ಮ ಇಡೀ ರಾಜ್ಯದ ಭವಿಷ್ಯವನ್ನೇ ಬದಲಿಸುವಂಥ ಶಕ್ತಿಯನ್ನು ಹೊಂದಿದೆ ಎಂದರೆ ನೀವು ನಂಬುತ್ತೀರಾ? ಹೌದು, ನಾನು ಮಾತನಾಡುತ್ತಿರುವುದು ಇತ್ತೀಚೆಗೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿರುವ UHID ಸ್ಟಿಕ್ಕರ್ ಬಗ್ಗೆ. ಅದನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲೂ ನೂರಾರು ಪ್ರಶ್ನೆಗಳು ಮೂಡಿರಬಹುದು. ಅರೆ, ಏನಿದು ಹೊಸ ಸ್ಟಿಕ್ಕರ್? ಯಾರು ಇದನ್ನು ಅಂಟಿಸುತ್ತಿದ್ದಾರೆ? ಇದರಿಂದ ನನಗೆ ಏನು ಲಾಭ? ಎಲ್ಲ ಪ್ರಶ್ನೆಗಳು ಸಹಜ. ಆದರೆ ಸ್ನೇಹಿತರೆ, ಇದು ಕೇವಲ ಒಂದು ಕಾಗದದ ಚೂರು ಅಲ್ಲ. ಇದು ನಮ್ಮ ನಾಡು ಪ್ರಗತಿಯತ್ತ ಇಡುತ್ತಿರುವ ಒಂದು ದಿಟ್ಟ ಹೆಜ್ಜೆಯ ಸಂಕೇತ. ಇದು ಸಮಾನತೆಯ ಸಮಾಜ ನಿರ್ಮಾಣದ ಒಂದು ಕರೆಗಂಟೆ. ಬನ್ನಿ ಸ್ನೇಹಿತರೆ, ಇಂದು UHDI ಸ್ಟಿಕ್ಕರ್ನ ಹಿಂದಿರುವ ಕತೆ ಮತ್ತು ಅದರ ಉದ್ದೇಶ ಮತ್ತು ನಮ್ಮೆಲ್ಲರ ಜವಾಬ್ದಾರಿಯ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಈ 15 ನಿಮಿಷಗಳು ನಿಮ್ಮ ಜ್ಞಾನವನ್ನು ಮಾತ್ರವಲ್ಲ, ನಮ್ಮ ನಾಡಿನ ಬಗ್ಗೆ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ಹಾಗಾದರೆ ಮೊದಲಿಗೆ UHID ಎಂದರೆ ಏನು ಎನ್ನುವುದನ್ನು ತಿಳಿದುಕೊಳ್ಳೋಣ. UHID ಎಂದರೆ ಯೂನಿ ಹೌಸ್ಹೋಲ್ಡ್ ಐಡೆಂಟಿಫಿಕೇಷನ್. ಕನ್ನಡದಲ್ಲಿ ಅದ್ವಿತೀಯ ಗೃಹ ಖಾತೆ ಸಂಖ್ಯೆ. ಹೇಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ವಿಶಿಷ್ಟ ಗುರುತು ಆಗಿದೆಯೋ, ಹಾಗೆಯೇ ಕರ್ನಾಟಕದ ಪ್ರತಿಯೊಂದು ಮನೆಗೂ ನೀಡಲಾಗುತ್ತಿರುವ ಒಂದು ವಿಶಿಷ್ಟ ಡಿಜಿಟಲ್ ಹೆಜ್ಜೆ ಗುರುತು ಈ UHID. ಇದನ್ನು ಜಾರಿಗೆ ತರುತ್ತಿರುವುದು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ. ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಬೃಹತ್ ಸಾಮಾಜಿಕ ಮತ್ತು ಶೈಕ್ಷಣಿಕತೆಯ ಮೊದಲ ಮತ್ತು ಅತಿ ಮುಖ್ಯವಾದ ಭಾಗವೇ ಈ ಸ್ಟಿಕ್ಕರ್. ಆಯೋಗದ ಸಿಬ್ಬಂದಿಗಳು ನಿಮ್ಮ ಮನೆಯ ವಿದ್ಯುತ್ ಮೀಟರ್ ಸಂಖ್ಯೆ RR ನಂಬರ್ ಇಟ್ಟುಕೊಂಡು ನಿಮ್ಮ ಮನೆಗೆ ಬರುತ್ತಾರೆ. ಅಲ್ಲಿಯೇ ನಿಮ್ಮ ಮನೆಗಾಗಿಯೇ ಒಂದು UHID ಸಂಖ್ಯೆಯನ್ನು ಜನರೇಟ್ ಮಾಡಿ QR ಕೋಡ್ ಇರುವ ಒಂದು ಸ್ಟಿಕ್ಕರನ್ನು ನಿಮ್ಮ ಬಾಗಿಲಿಗೆ ಅಂಟಿಸುತ್ತಾರೆ. ಈ QR ಕೋಡ್ ಸ್ಕ್ಯಾನ್ ಮಾಡಿದರೆ ನಿಮ್ಮ ಮನೆಯ ವಿಳಾಸ ಮತ್ತು ವಿಶಿಷ್ಟ ಸಂಖ್ಯೆ ದಾಖಲಾಗುತ್ತದೆ. ಇದು ಮುಂದಿನ ಸಮೀಕ್ಷೆಯ ಪ್ರಕ್ರಿಯೆಗೆ ಒಂದು ಸುಭದ್ರವಾದ ಅಡಿಪಾಯವನ್ನು ಹಾಕುತ್ತದೆ. ಇದು ತಂತ್ರಜ್ಞಾನವನ್ನು ಬಳಸಿಕೊಂಡು ನಮ್ಮ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಅದ್ಭುತ ಪ್ರಯತ್ನ. ಈ ಸಮೀಕ್ಷೆಯ ಹಿಂದೆ ಕರ್ನಾಟಕ ಸರ್ಕಾರದ ಒಂದು ದೊಡ್ಡ ಕನಸಿದೆ ಮತ್ತು ಒಂದು ಮಹತ್ವಾಕಾಂಕ್ಷೆಯ ಗುರಿ ಇದೆ. ಸ್ವಾತಂತ್ರ್ಯಕ್ಕೆ ಬಂದು ಇಷ್ಟು ವರ್ಷವಾದರೂ ನಮ್ಮ ಸಮಾಜದಲ್ಲಿ ಇಂದು ಕೆಲವು ಸಮುದಾಯಗಳು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿವೆ. ಅವರಿಗೆ ಸರ್ಕಾರದ ಯೋಜನೆಗಳು ಸರಿಯಾಗಿ ತಲುಪುತ್ತಿದೆಯೇ, ಅವರ ನೈಜ ಸ್ಥಿತಿಗತಿಗಳು ಏನು ಎಂಬುದನ್ನು ಅರಿಯಲು ಸರ್ಕಾರವು ಸಮೀಕ್ಷೆ. ಇದು ಕೇವಲ ಇಂದು ನೆನ್ನೆಯ ಯೋಜನೆಯಲ್ಲ, ಇದು ದಶಕಗಳಿಂದಲೂ ಇಂತಹ ಒಂದು ವೈಜ್ಞಾನಿಕ ಸಮೀಕ್ಷೆಯ ಅಗತ್ಯತೆಯ ಕನಸಿತ್ತು. ಈಗ ನಮ್ಮ ಸಿದ್ದರಾಮಯ್ಯನವರ ಈ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆ, ತಾಲೂಕು, ನಗರ ಮತ್ತು ಪಟ್ಟಣ ಮತ್ತು ಹಳ್ಳಿಗಳಲ್ಲೂ ಈ ಸಮೀಕ್ಷೆ ತಲುಪಲು ಸರ್ಕಾರ ಮನಸ್ಸು ಮಾಡಿದೆ. ಮೊದಲ ಸಮೀಕ್ಷೆಯಂತೆ UDHI ಸ್ಟಿಕ್ಕರ್ ಅಂಟಿಸಿ ಮನೆಗಳನ್ನು ಸಮೀಕ್ಷೆ ಮಾಡಲಾಗುತ್ತದೆ. ನಂತರ ಎರಡನೇ ಹಂತದಲ್ಲಿ ನಮ್ಮದೇ ಶಿಕ್ಷಕರ ವರ್ಗವನ್ನು